ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋಲ್ಲ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಷ್ಟು ನಮಗೆ ಮುಖ್ಯನೋ ಹಾಗೆ ಇವತ್ತು ನಮ್ಮ ಪತ್ರಿಕಾ ರಂಗನೂ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಈ ಒಂದು ಏನು ತಾಲೂಕಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇವತ್ತು ಪ್ರತಿಯೊಬ್ಬ ಒಂದು ಸಾರ್ವಜನಿಕರ ಕಷ್ಟಗಳನ್ನು ಮತ್ತು ವಿದ್ಯಾರ್ಥಿಗಳ ಕಷ್ಟಗಳನ್ನು, ಮಹಿಳೆಯರ ಕಷ್ಟಗಳನ್ನು, ವಿದ್ಯಾರ್ಥಿಗಳ ಕಷ್ಟಗಳನ್ನು ಇವತ್ತು ಸರ್ಕಾರದಿಂದಾಗಲಿ ಜೊತೆಗೆ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಮುಖವಾದ ಜವಾಬ್ದಾರಿ ಇವತ್ತು ಪತ್ರಕರ್ತರ ಮೇಲಿದೆ. ಇವತ್ತು ಏನು ಹೋರಾಟಗಾರರ ಒಂದು ಹೋರಾಟವನ್ನು ಸಹ ಬೆಳಕಿಗೆ ತರ್ತಕ್ಕಂಥ ಜವಾಬ್ದಾರಿ ಇವತ್ತು ಪತ್ರಕರ್ತರ ಮೇಲಿದೆ. ಅದನ್ನು ನೀವು ಭಾಳ ಒಂದು ಜವಾಬ್ದಾರಿಯಿಂದ ನ್ಯಾಯಯುತವಾಗಿ ಯಾವುದೇ ಒಂದು ಪಕ್ಷಪಾತವೂ ಇಲ್ಲದೆ ಇವತ್ತು ಅದನ್ನು ಬೆಳಕಿಗೆ ತಂದರೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಆಗಲಿ ಆ ಒಂದು ಏನು ಇವತ್ತು ಹೋರಾಟಗಳ ಬಗ್ಗೆ, ಇವತ್ತು ತೊಂದರೆಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ತಕ್ಕಂಥ ಅವರಿಗೆ ಏನು ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಖಂಡಿತ ಸರ್ಕಾರದಿಂದ ಆಗಿರ್ಬೋದು, ಅಧಿಕಾರಿಗಳಿಂದ ಆಗಿರ್ಬೋದು ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ತಿಳುಮಟ್ಟಿಗೆ ಕೆಲವೊಂದು ಎಲ್ಲೋ ಪತ್ರಿಕೆಗಳು ಬೇರೆ ಬೇರೆ ಮಾಧ್ಯಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿರ್ಬೋದು. ಆದರೆ ಎಲ್ಲರೂ ಸಹ ಆ ಥರ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಕೆಲವರು ಎಲ್ಲ ವಿಚಾರಗಳನ್ನು ಸಹ ಇವತ್ತು ಒಂದು ಜನಗಳಿಗೆ ಮತ್ತು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಗಮನಕ್ಕೆ ತರೋದ್ರ ಮುಖಾಂತರ ಇವತ್ತು ಜನಗಳ ಒಂದು ಹೋರಾಟಕ್ಕೆ, ಕಷ್ಟ ಸುಖಕ್ಕೆ, ವಿದ್ಯಾರ್ಥಿಗಳ ಕಷ್ಟ ಸುಖಕ್ಕೆ, ಮಹಿಳೆಯರ ಒಂದು ಕಷ್ಟ ಸುಖ ಹೋರಾಟಗಳಿಗೆ ಅವರ ಒಂದು ಏನು ಕಾರ್ಯಕ್ರಮದ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನ ಇವತ್ತು ಪತ್ರಿಕಾ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ತಾ ಇದ್ದೀನಿ. ಇದು ನಿಜವಾಗ್ಲೂ ಸಹ ಒಂದು ಒಳ್ಳೆಯ ಒಂದು ಜವಾಬ್ದಾರಿಯುತ ಒಂದು ಕೆಲಸ. ಇವತ್ತು ಯಾರೇ ಆಗಲಿ, ನಾವೆಲ್ಲ ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು ಜನಗಳಿಂದ ಆಯ್ಕೆ ಆಯ್ಕೊಂಡು ಜನಗಳ ಕೆಲಸವನ್ನ ನಾವು ಮಾಡ್ತಾ ಇರ್ಬೋದು. ಆದರೆ ನೀವು ಯಾವುದೇ ಒಂದು ಇದಿಲ್ಲದೆ ಸಹ ನೀವು ಜನಗಳ ಪರವಾಗಿ ಇವತ್ತು ಧ್ವನಿಯನ್ನು ಎತ್ತಿ ಜನಗಳ ಹೋರಾಟವನ್ನ ಒಂದು ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರಲ್ಲ, ಇದು ನಿಜವಾಗ್ಲೂ ಸಹ ನಿಮಗೂ ಬಹಳ ಕಷ್ಟ ಇದೆ. ಬಹಳಷ್ಟು ಜನ ನಿಮ್ಮ ಮೇಲೆ ಧಮಕಿಗಳು ಹಾಕಿರ್ತಕ್ಕಂಥ ಸಂದರ್ಭಗಳು ಇರ್ತವೆ, ಬೇರೆ ಬೇರೆ ವಿಚಾರಗಳು ಇರ್ತವೆ. ಅವನ್ನೆಲ್ಲವೂ ಸಹ ಇವತ್ತು ನೀವು ಫೇಸ್ ಮಾಡಿ ಆ ಒಂದು ಜವಾಬ್ದಾರಿಯುತ ಕೆಲಸವನ್ನ ನಿಭಾಯಿಸ್ತಿದ್ದೀರಿ. ನಿಜವಾಗ್ಲೂ ಸಹ ಅದಕ್ಕಾಗಿ ನಾನು ನಿಮಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತು ಪತ್ರಿಕಾ ರಂಗ ಹಚ್ಚಿರಿ ಸರ್. ಚಪ್ಪಳೆ ಆಂಜನೇಯನವರ ಸಹಕಾರದಿಂದ ನೀವು ಜಾಗ ಕೊಡಿಸಿದ್ರು. ಅದ್ರ ಜೊತೆಗೆ ನಿವೇಶನ ಆಗಿದೆ. ನಮ್ಮ ರಾಜ್ಯದಲ್ಲಿ ಹೆಂಗೆ ಸಿದ್ದರಾಮಯ್ಯ ಮತ್ತು DKಶಿ ಅವರು ಜೋಡಿ ಆಗಿದಾರ, ಅದೇ ರೀತಿ ನಮ್ಮ ಹೊನ್ನಾಳಿಯಲ್ಲಿ ಲಕ್ಷ್ಮೀ ಮಂಜಪ್ಪ ಅವರು ಮತ್ತು DG ಶಾಂತನಗೌಡರು ಹೊನ್ನಾಳಿಯಲ್ಲಿ ಜೋಡಿಯಾಗಿ ನಮ್ಮ ಸರ್ಕಾರದಲ್ಲಿ ನಡೆಸ್ತಾ ಇದ್ದಾರೆ. ಅವರ ಅವಧಿಯಲ್ಲೇ ನಮಗೊಂದು ಹೆಚ್ಚುವರಿಯಾಗಿ ಮೇಲ್ಗಡೆ ಒಂದು ನೂತನ ಸಭಾಂಗಣ ಆಗಬೇಕು. ಅದು ಈಗಾಗಲೇ ನಾವು ಅದನ್ನ ಎಸ್ಟಿಮೇಟ್ ಮಾಡಿಸಿದ್ದೇವೆ ಸರ್. 25 ಲಕ್ಷ ರೂಪಾಯಿ ವಿನೋದಮ್ಮ ಇಂಜಿನಿಯರ್ ಹತ್ರ ಮಾಡಿಸಿದ್ದೀವಿ. ದಯವಿಟ್ಟು ನೀವಿಬ್ರು ಅದಕ್ಕೆ ಸಹಕಾರ ಕೊಟ್ಟು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. 50-50 ಅವ್ರಿಗೆ ಕೇಳ್ತಿದ್ವಿ ಸರ್. ಅವ್ರಿಗೆ ಏನ್ ಮಾಡ್ತೀವಿ ಅಲ್ಲ, ಅವ್ರು ಬರಲ್ಲ. ಹಂಗಾಗಿ ನಿಮಗೆ ಕೊಡ್ಬೇಕು ಕೊಡಕೋಬರ್ತವೆ. ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೂ ಯಾರೇ ನಿವೇಶನ ಇದ್ದಂಗಿಲ್ಲ, ಅವ್ರವ್ರ ಮನೆಯಲ್ಲಿ ಅವರವರ ಪಿತ್ರಾರ್ಜಿತ ಸ್ವತ್ತಲ್ಲಿ ಅವ್ರು ಇದ್ದಾರೆ. ಈಗೇನು ತಾವು ಸುತ್ತಕಟ್ಟೆ ಗ್ರಾಮದಲ್ಲಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಪತ್ರಕರ್ತರ ಕಾಲೋನಿ ಅಂತ ಮಾಡಿ ಅಲ್ಲಿ ತಮಗೆ ಪತ್ರಕರ್ತರಿಗೆ ನಿವೇಶನ ಕೊಡ್ಬೇಕು ಸರ್. ಯಾಕಂದ್ರೆ ಈಗ ಆಲ್ರೆಡಿ ದಾವಣಗೆರೆಯಲ್ಲಿ ನಮ್ಮ ಬದ್ರಿನಾಥ್ ಸಾಹೇಬ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲರೂ ನಿವೇಶನ ಮಾಡ್ಕೊಂಡಿದ್ದಾರೆ ಪತ್ರಕರ್ತರ ಕಾಲೋನಿ ಅಂತ ಮಾಡ್ಬಿಟ್ಟು. ಶಿವಮೊಗ್ಗ ಪ್ರೆಸ್ ಕ್ಲಬ್ ಅಲ್ಲೂ ಇದೆ, ಅಲ್ಲೂ ನಿವೇಶನ ಮಾಡ್ಕೊಂಡಿದ್ದಾರೆ ಪತ್ರಕರ್ತರ ಭವನ ಅಂತ ಹೇಳ್ಬಿಟ್ಟು, ಕಾಲೋನಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ಅದೆಂತ ಅಡೆತಡೆಗಳು ಇದ್ರು ಒಟ್ಟೆ ನಾವೇನು ಬಹಳ ಜನ ಇಲ್ಲ ಸರ್, ಹೊನ್ನಾಳಿ ತಾಲೂಕಿನಲ್ಲಿ ಒಂದು 15-16 ಜನ ಇದ್ದೀವಿ. ನೀವು ಪತ್ರಕರ್ತರ ಕಾಲೋನಿ ಅಂತ ಮಾಡ್ಬಿಟ್ಟು ಎಲ್ಲಾ ಪತ್ರಕರ್ತರಿಗೂ ತಾರತಮ್ಯ ಮಾಡದೆ ಎಲ್ಲಾ ಪತ್ರಕರ್ತರಿಗೂ ನಿವೇಶನ ಕೊಡಿಸೋ ವ್ಯವಸ್ಥೆನ ನೀವು ಮಾಡ್ಬೇಕು ಸರ್. ದಯವಿಟ್ಟು ಇದು ನಮ್ಮ ಒಂದು ವಿನಂತಿ. ಇದನ್ನ ಮಾಡಿಕೊಟ್ಟು ತಾವು ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸಿದ್ರ, ಇದಕ್ಕೆಲ್ಲರೂ ತಮ್ಮ ಸಹಕಾರ ಕೊಟ್ಟಿದ್ರ, ವೇದಿಕೆ ಮೇಲೆ ಕೂತ ಎಲ್ಲರ ಸಹಕಾರ ಇದೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಅಧ್ಯಕ್ಷರಿಗೆ ಧನ್ಯವಾದ.
ಈಗ ನಮ್ಮ ಪತ್ರಕರ್ತ ಗಿರೀಶ್ ಅವರು ವಂದನಾರ್ಪಣೆ ಮಾಡಿ. ಇದ್ದ ಮೂವರ ಪೈಕಿ ಕದ್ದವರು ಯಾರು? ನಾನೆಂದು ಒಪ್ಪಿಕೊಂಡಿದ್ದು ಮರದ ಬೇರು. ಭೂಮಿಯೊಳಗಿನ ಸತ್ವವನ್ನು ಹೀರಿಬಿಟ್ಟೆ, ಹಣ್ಣು ಹಂಪಲುಗಳನ್ನು ಮನುಜನಿಗೆ ಕೊಟ್ಟೆ ಎನ್ನುವಂತಹ ದಿನಕರ ದೇಸಾಯಿ ಅವರ ಚುಟುಕನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ, ಈ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದಂತಹ ರಕ್ತದಾನ ಶಿಬಿರ ಬೆಳಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ನಡೆಯಿತು. ಈ ರಕ್ತದಾನ ಶಿಬಿರದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಮಾಜಿ ಸಚಿವರಾದ ರೇಣುಕಾಚಾರ್ಯ ಅವರು ನೋಡಿದಂತೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ಆಂಜನೇಯನವರ ಸಹಕಾರದಿಂದ ನೀವು ಜಾಗ ಕೊಡಿಸಿದ್ರು, ಅದ್ರ ಜೊತೆಗೆ ನಿವೇಶನ ಆಗಿದೆ. ನಮ್ಮ ರಾಜ್ಯದಲ್ಲಿ ಹೆಂಗೆ ಸಿದ್ದರಾಮಯ್ಯ ಮತ್ತು DKಶಿ ಅವರು ಜೋಡಿ ಆಗಿದಾರ, ಅದೇ ರೀತಿ ನಮ್ಮ ಹೊನ್ನಾಳಿಯಲ್ಲಿ HP ಮಂಜಪ್ಪ ಅವರು ಮತ್ತು DG ಶಾಂತನಗೌಡರು ಹೊನ್ನಾಳಿಯಲ್ಲಿ ಜೋಡಿಯಾಗಿ ನಮ್ಮ ಸರ್ಕಾರದಲ್ಲಿ ನಡೆಸ್ತಾ ಇದ್ದಾರೆ. ಅವರ ಅವಧಿಯಲ್ಲೇ ನಮಗೊಂದು ಹೆಚ್ಚುವರಿಯಾಗಿ ಮೇಲ್ಗಡೆ ಒಂದು ನೂತನ ಸಭಾಂಗಣ ಆಗಬೇಕು. ಅದು ಈಗಾಗಲೇ ನಾವು ಅದನ್ನ ಎಸ್ಟಿಮೇಟ್ ಮಾಡಿಸಿದ್ದೇವೆ ಸರ್. 25 ಲಕ್ಷ ರೂಪಾಯಿ ವಿನೋದಮ್ಮ ಇಂಜಿನಿಯರ್ ಹತ್ರ ಮಾಡಿಸಿದ್ದೀವಿ. ದಯವಿಟ್ಟು ನೀವಿಬ್ರು ಅದಕ್ಕೆ ಸಹಕಾರ ಕೊಟ್ಟು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. 50-50 ಅಲ್ಲ ಅವ್ರಿಗೆ ಕೇಳ್ತಿದ್ವಿ ಸರ್, ಅವ್ರಿಗೆ ಏನ್ ಮಾಡ್ತೀವಿ ಅಲ್ಲ, ಅವ್ರು ಬರಲ್ಲ, ಹಂಗಾಗಿ ನಿಮಗೆ ಕೊಡ್ಬೇಕು ಕೊಡಕೋಗಳಿದಾವೆ. ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೂ ಯಾರೇ ನಿವೇಶನ ಇದ್ದಂಗಿಲ್ಲ, ಅವ್ರವ್ರ ಮನೆಯಲ್ಲಿ ಅವರವರ ಪಿತ್ರಾರ್ಜಿತ ಸ್ವತ್ತಲ್ಲಿ ಅವ್ರು ಇದ್ದಾರೆ. ಈಗೇನು ತಾವು ಸುತ್ತಗಟ್ಟೆ ಗ್ರಾಮದಲ್ಲಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಪತ್ರಕರ್ತರ ಕಾಲೋನಿ ಅಂತ ಮಾಡಿ ಅಲ್ಲಿ ತಮಗೆ ಪತ್ರಕರ್ತರಿಗೆ ನಿವೇಶನ ಕೊಡ್ಬೇಕು ಸರ್. ಯಾಕಂದ್ರೆ ಈಗ ಆಲ್ರೆಡಿ ದಾವಣಗೆರೆಯಲ್ಲಿ ನಮ್ಮ ಬದ್ರಿನಾಥ್ ಸರ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲರೂ ನಿವೇಶನ ಮಾಡ್ಕೊಂಡಿದ್ದಾರೆ ಪತ್ರಕರ್ತರ ಕಾಲೋನಿ ಅಂತ ಮಾಡ್ಬಿಟ್ಟು. ಶಿವಮೊಗ್ಗ ಪ್ರೆಸ್ ಕ್ಲಬ್ ಅಲ್ಲೂ ಇದೆ, ಅಲ್ಲೂ ನಿವೇಶನ ಮಾಡ್ಕೊಂಡಿದ್ದಾರೆ ಪತ್ರಕರ್ತರ ಭವನ ಅಂತ ಹೇಳ್ಬಿಟ್ಟು, ಕಾಲೋನಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ಅದೆಂತ ಅಡೆತಡೆಗಳು ಇದ್ರು ಒಟ್ಟೆ, ನಾವೇನು ಬಹಳ ಜನ ಇಲ್ಲ ಸರ್, ಹೊನ್ನಾಳಿ ತಾಲೂಕಿನಲ್ಲಿ ಒಂದು 15-16 ಜನ ಇದ್ದೀವಿ. ನೀವು ಪತ್ರಕರ್ತರ ಕಾಲೋನಿ ಅಂತ ಮಾಡ್ಬಿಟ್ಟು ಎಲ್ಲಾ ಪತ್ರಕರ್ತರಿಗೂ ತಾರತಮ್ಯ ಮಾಡದೆ ಎಲ್ಲಾ ಪತ್ರಕರ್ತರಿಗೂ ನಿವೇಶನ ಕೊಡಿಸೋ ವ್ಯವಸ್ಥೆನ ನೀವು ಮಾಡ್ಬೇಕು ಸರ್. ದಯವಿಟ್ಟು ಇದು ನಮ್ಮ ಒಂದು ಕಳಕಳಿ ವಿನಂತಿ. ಇದನ್ನ ಮಾಡಿಕೊಟ್ಟು ತಾವು ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸಿದ್ರ, ಇದಕ್ಕೆಲ್ಲರೂ ತಮ್ಮ ಸಹಕಾರ ಕೊಟ್ಟಿದ್ರ, ವೇದಿಕೆ ಮೇಲೆ ಕೂತಂತ ಎಲ್ಲರೂ ಸಹಕಾರ ಇದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಅಧ್ಯಕ್ಷರಿಗೆ ಧನ್ಯವಾದ. ಈಗ ನಮ್ಮ ಪತ್ರಕರ್ತ ಗಿರೀಶ್ ಅವರು ವಂದನಾರ್ಪಣೆ ಮಾಡಿ. ಇದ್ದ ಮೂವರ ಪೈಕಿ ಕದ್ದವರು ಯಾರು? ನಾನೆಂದು ಒಪ್ಪಿಕೊಂಡಿದ್ದು ಮರದ ಬೇರು. ಭೂಮಿಯೊಳಗಿನ ಸತ್ವವನ್ನು ಹೀರಿಬಿಟ್ಟೆ, ಹಣ್ಣು ಹಂಪಲುಗಳನ್ನು ಮನುಜನಿಗೆ ಕೊಟ್ಟೆ ಎನ್ನುವಂತಹ ದಿನಕರ ದೇಸಾಯಿ ಅವರ ಚುಟುಕನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ, ಈ ದಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದಂತಹ ರಕ್ತದಾನ ಶಿಬಿರ ಬೆಳಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ನಡೆಯಿತು. ಈ ರಕ್ತದಾನ ಶಿಬಿರದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಮಾಜಿ ಸಚಿವರಾದ ರೇಣುಕಾಚಾರ್ಯ ಅವರು ನೋಡಿದಂತೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ಹಚ್ಚಿರಿ ಸರ್. ಚಪ್ಪಳೆ ಆಫ್ ಅಂತ ಕಾಸ್ ಅಂತ ಹೇಳ್ತೀವಿ. ಯಾಕೆ ನಮ್ಮ ವಿಷಯಗಳನ್ನ ನಾಳೆ ಹೋಗ್ಲಿ ಅಂತಕ್ಕಂಥ ನಾವು 11 ಗಂಟೆ ಅಂತ ಹೇಳ್ತೀವಿ, 12 ಗಂಟೆಗೂ ಅಲ್ಲಿವರೆಗೂ ನೀವು ಕಾದಿರ್ತೀವಿ. ನನಗೆ ಬೇರೆ ಕೆಲಸ ನಾನು ಇವತ್ತು ಮುಂಜಾನೆ ಹೋಗ್ಬಿಟ್ರೆ ನಿಜವಾಗಿ ಈ ಸಂಘಕ್ಕೆ ಈ ರಂಗಕ್ಕೆ ಒಂದು ಅಪಚಾರ ಮಾಡೋಕ್ಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಬ್ಬರು ಸಹ ಏನೇ ಕೆಲಸ ಇಲ್ಲ ಅಧ್ಯಕ್ಷರೇ, ಇಬ್ಬರು ಮುಗಿಸೋದು ಒಂದಾದ್ರೆ ಹಾಕ್ಸೋದು ಶಾಲಾ ಹಾಕ್ಸೋದು ಆ ಹಾಕ್ಸೋದೇ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಕೂರಿಸಿದ್ವಿ. ಇದು ನಿಜವಾಗಿ ನಿಮ್ಮ ಗೌರವ, ನಿಮ್ಮ ಹುಟ್ಟಿ ಸಂದಂತ ಗೌರವ ಅಂತಕ್ಕಂಥ ನಾನು ಇರ್ಲಿ ಪರವಾಗಿಲ್ಲ. ನಾನು ಸಹ ಸ್ವತಂತ್ರ ಬಂದ ಹುಟ್ಟಿದಂತ 47 ಸ್ವತಂತ್ರ ಇದ್ದೆ, 47 ಇಸ್ವಿಯಲ್ಲಿ ನಾನು ಹುಟ್ಟಿದೆ. ಎಷ್ಟು ವರ್ಷ ಅದು? ಹೆಚ್ಚು ಕಮ್ಮಿ 77 ವರ್ಷ. 77 ವರ್ಷ ನನ್ನ ಬುದ್ಧಿ ಬಂದರೆ ಒಂದು 7 ವರ್ಷ ಬುದ್ಧಿ ಬಂದಿದೆ. 70 ವರ್ಷದಿಂದ ಈ ರಂಗವನ್ನು ನಾನು ನೋಡ್ಕೊಂತ ಬಂದಿದೆ. ಆಗಿನ ಕಾಲ ನಮ್ಮ ಕಾಲದಲ್ಲಿ ನಾವು ಓದುವಾಗ ಹೆಂಗಿತ್ತು ಈ ಪತ್ರಿಕಾರಣ ಅಂದರೆ, ಇಡೀ ಕರ್ನಾಟಕದಲ್ಲಿಲ್ಲ ಬಹುಶಃ ಸಂಯುಕ್ತ ಕರ್ನಾಟಕ ನಮ್ಮ ಪಾರ್ಟಿ ಹುಟ್ಟಲ್ಲಿ ಪ್ರಪಂಚ ಅನ್ನೋ ಈ ಕಡೆ ಉದಯ ನಾವು ಸೌಕರ್ಯದಿಂದ ಉದಯವಾಣಿ ಇಷ್ಟೇ ಪೇಪರ್ ಇದ್ದು
ಆಮೇಲೆ ಅವಾಗ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಒಂದು ಇಂಗ್ಲೀಷ್ ಪೇಪರ್ ಡೆಕ್ಕನ್ ನಡಿ ವೇಸ್ಟೇ ಪೇಪರ್. ಅವಾಗ ನಾನು ಹುಬ್ಳಿಯಲ್ಲಿ 65 ಎಷ್ಟು ಓದ್ತಾ ಇದ್ದೆ. ಓದುವಾಗ ನಮ್ಮ ಸಂಬಂಧಿಕ ನಮ್ಮ ಅತ್ತಿಗೆಮ್ಮನ ಅಪ್ಪ ಬಯಸಿದ್ದರು ಅಂತ ನಮ್ಮ ಲಿಂಗಲ್ಲಿ ಮಂದಿವಾಳಂತ ಸ್ವತಂತ್ರ ಪಾರ್ಟಿ ಅವರು ಹಿಂದಿ ಸೂಕ್ತು, ಅವರು ಆನರ್ಸ್ ಬಿ ಅಂತ ಮಿನಿಸ್ಟರ್ ಅಂತ. ಅವ್ರಿಗೆ ಇಂಗ್ಲೀಷ್ ಸೂಕ್ತು ಎಲ್ಲ ಪೇಪರ್ ಓದ್ಬೋದು ಅಂತ ಹುಚ್ಚವ್ರಿಗೆ. ನಾನು ಬೆಳಿಗ್ಗೆ ನಮ್ದು ಒಂದು ಹುಬ್ಬಳ್ಳಿ KMC ಹಾಸ್ಪಿಟಲ್ ಕ್ವಾರ್ಟರ್ ತೆಗಿದ್ರೆ ಸೈಕಲ್ ಮೇಲೆ ಪೇಪರ್ ತರಕ ಫಸ್ಟ್ ಪ್ರಪಂಚ ಮತ್ತು ಸೈಕಲ್ ರೆಡಿ ಬರ್ತದೆ. ಅದಾದ 3 ಗಂಟೆಗೆ 4 ಗಂಟೆಗೆ ಡೆಕ್ಕನ್ನಾಗೆ ಬರೋದು, 6 ಗಂಟೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ರೈಲ್ ಬೇಗ ಬರ್ಬೇಕು. ಎಷ್ಟು ಅವಾಗ ಪರಿಸ್ಥಿತಿ ಇದೆ ಅಂತಂದ್ರೆ ಪೇಪರ್ಗಳನ್ನ ಪ್ರಿಂಟ್ ಆಗೋದಷ್ಟೆಲ್ಲ ಪ್ರಿಂಟ್ ಹಾಕಿ ಹಳ್ಳಿಗಳಿಗೆ ಮುಗಿಸೋದು ಸಹ ಒಂದು ದೊಡ್ಡ ಸಾಧ್ಯತೆ. ಆಯ್ತಂದ್ರೆ ಪೇಪರ್ ವ್ಯಾನ್ ಅಂತ ಕಟ್ಟಿದ್ದು ನಾವು ಹೋಗಿರ್ತಾರೆ. ಪೇಪರ್ ವ್ಯಾನು ಎಷ್ಟೋ ಸುಮಾರು ವರ್ಷಕ್ಕೆ 15-20 ಲಕ್ಷ ಗಂಟೆಗಳು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಪ್ರಿಂಟ್ 12 ಗಂಟೆ ಮುಗಿದ್ರೆ ಇಷ್ಟೊಂದು ವೇಗ ಹೋಗೋದು ಆಗೋಯ್ತಲ್ಲ. ಆಗಿನ ಕಾಲದ ಒಂದು ವರ್ಷ 4 ಗಂಟೆ 5 ಗಂಟೆ ಹಳ್ಳಿಗಳಿಗೆ ಮುಟ್ಟ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರಲ್ಲಿ ಪ್ರಿಂಟ್ ಆಗಿ ಹುಬ್ಬಳ್ಳಿಯಾಗಿ ಪ್ರಿಂಟ್ ಆಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದು. ತಾವೇಳಿಂದ ನಮ್ಮ ಸದಾಶಿವಮಂದಿರಂಗೆ ಪೇಪರ್ ಬಾಯಿಗಳು ಸ್ವಲ್ಪ ಕಷ್ಟ ಇತ್ತು. ಇವತ್ತು ಎಲ್ಲ ಸುಲಿತಾಯಿವೆ. ಆಯಾ ಪ್ರಾಂತ್ಯದಲ್ಲೇ ಪೇಪರ್ ವಿಷಯ ಪ್ರಿಂಟ್ ಆಗ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ನಮ್ಮ ಶಿವಮೊಗ್ಗದಲ್ಲೇ ಪ್ರಿಂಟ್ ಆಗ್ತೈತಿ. ಪ್ರತಿಯೊಂದು 2 ಜಿಲ್ಲೆಗೆ ಒಂದೊಂದು ಪ್ರಿಂಟ್ ಆಗ್ತಕ್ಕಂಥ ವ್ಯವಸ್ಥೆ ಕೇಂದ್ರದಲ್ಲಿ ಆಗುತ್ತೋ ಅದು ಇಲ್ಲೇ ಪ್ರಿಂಟ್ ಆಗುತ್ತೆ, ಮುಗಿಸ್ತಕ್ಕಂಥದ್ದು ವ್ಯವಸ್ಥೆ ಆಗ್ತಾ ಇತ್ತು. ಅಷ್ಟೊಂದು ಪ್ರಿಂಟ್ ಇರುತ್ತೆ. ಭಾಳ ಈ ರಂಗ ಭಾಳ ಕಷ್ಟ ಆಗೈತಿ ನಿಜ, ಅದ್ರಿಗೆ 2 ವಾದ ಇಲ್ಲ. ಅವೆಲ್ಲ ಕೇವಲ ಕೆಲವೇ ಪತ್ರಿಕೆಗಳಿದ್ದು ಈ ಸಾಕಷ್ಟು ಪತ್ರಿಕೆಗಳಾಗಿದ್ದಾವೆ. ಅವ್ರು ಸಾಕಷ್ಟು ಜನ ಇದ್ದಿದ್ದು ಓದ್ತಾ ಇದ್ರು. ಅದು ಇವತ್ತು ಎಷ್ಟೇ ಪತ್ರಿಕೆಗಳು ಪೇಪರ್ ಓದೋದಕ್ಕೆ ಸಂಖ್ಯೆ ಕಮ್ಮಿ ಆಗಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಸಾಕಷ್ಟು ಜನ ನೀವೇನೇ ಇತ್ತೀಚೆಗೆ ತೊಂದರೆ ಈ ಟಿವಿ ಮಾಧ್ಯಮದಿಂದ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಎಲ್ಲರೂ ಸಹ ಇವತ್ತು ಒಂದು ಸೆಕೆಂಡರಿ ಪ್ರಪಂಚಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ನಿಮ್ಮ ಮುಂದೆ ಇದೆ. ಹಾಗಾಗಿ ಪತ್ರಿಕೆಗಳನ್ನು ಓದ್ತಕ್ಕಂಥ ಒಂದು ದೊಡ್ಡ ಪತ್ರಿಕೆ ಓದೋರಿಗೆ ಬಹಳ ಸಮಾಧಾನ ಇದೆ. ನಿಮಗೆ ಕನ್ನಡಪ್ರಭ ಪತ್ರಿಕೆ ನಾನು ಹೋಗ್ತಾರಲ್ಲ ಅದೆಲ್ಲ ಗೊತ್ತು. ಕನ್ನಡಪ್ರಭ ಪತ್ರಿಕೆ 5 ಗಂಟೆಗೆ ಎಲ್ಲ ಓಡ್ಬಿಡ್ತು. ಈಗ ಪೇಪರ್ ಬರ್ತಾ ಇರುತ್ತೆ 6 ಗಂಟೆ ಎಲ್ಲ ಪತ್ರಿಕೆ ಮಾಧ್ಯಮ ಇದೆ. ಕನ್ನಡಪ್ರಭ 5 ಗಂಟೆ 6 ಗಂಟೆಗೆ ಬಂದ್ಬಿಡ್ತು. ಕನ್ನಡಪ್ರಭ ಶಿವಮೊಗ್ಗ ಪ್ರಿಂಟ್ ಆಗಿದೆ ಸ್ವಲ್ಪ ಇರಲಿ. ಅಷ್ಟೊಂದು ಪ್ರಚಲಿತವಾಗಿ ಇವತ್ತು ವಿಷಯ ಬರುತ್ತೆ. ನಮ್ಮ ಕಾಲದಾಗ ಹೆಂಗಿತ್ತು ಅಂತಂದ್ರೆ ಇಷ್ಟೊಂದು ಮಾಧ್ಯಮ ಇದಿಲ್ಲ, TV ಇರಲಿಲ್ಲ. ಏನು ಸಾಯಂಕಾಲ 6:41 ಪ್ರದೇಶ ಸಮಾಚಾರ ಮತ್ತು TV ಬೇರೆ ಅದನ್ನೆಲ್ಲ ಕೇಳ್ತಿದ್ರು ಏನ್ ಆಗೈತಿ ದೇಶದಾಗೆ ಅಂತ. 7:30 ನ್ಯೂಸ್ ಅವಾಗ ಏನ್ ರಾಜ್ಯದಾಗುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಏನಾದಂದ್ರೆ 5 ಸೆಕೆಂಡ್ ಪ್ರಪಂಚಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು ನಮ್ಮ ಕಣ್ಮಂತ. ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಇನ್ನೊಂದಿರ್ಬೋದು. ಆಗಿದ್ದ ಏನೇ ಚಾಲೆಂಜ್ ಇದ್ದು ಸಹ ಒಂದು ಪತ್ರಕರ್ತರ ಸಂಘ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಮಾಡೋದು ಕಾಮನ್ ಆಗಿರುತ್ತೆ. ಆದರೆ ಪತ್ರಕರ್ತರ ಸಂಘ ಸಹ ಸಮಾಜಮುಖಿಯಾಗಿ ಇವತ್ತು ನಾವು ಅನ್ನದಾನ ಅಂತೀವಿ, ವಿದ್ಯಾದಾನ, ಮನುಷ್ಯನ ಬದುಕಿಗೆ ಬೆಳವಣಿಗೆಗೆ ವಿದ್ಯೆ ಭಾಳ ಅವಶ್ಯಕತೆ ಇದೆ. ಜೀವನವನ್ನು ಮಾಡಲು ಆಹಾರದ ಅವಶ್ಯಕತೆ ಇದೆ, ಅನ್ನದಾನ. ಅದು ವಿಶೇಷವಾಗಿ ರಕ್ತದಾನ, ಶ್ರೇಷ್ಠದಾನ ನಾವೆಲ್ಲ ಕರೆದು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತ್ಯಂತ ಸಂತೋಷ ಆಗಿದೆ. ಈ ಒಂದು ರಕ್ತದಾನ ಶಿಬಿರ 10 ಜನ ಈಗಾಗಲೇ ರಕ್ತವನ್ನು ದಾನ ಮಾಡಿದರೆ ಇನ್ನೂ ದಾನಿಗಳು ಹೆಚ್ಚು ಮುಂದೆ ಬಂದಾಗ, ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವರಿಗೆ ರಕ್ತ ಕೊಟ್ಟು ಏನೋ ಆಗುತ್ತೆ ಅಂತ ಗಾಬರಿ ಪಡ್ತಾರೆ. ಅದು ರಕ್ತವು ದಾನ ಮಾಡಿದರೆ ಮುಂದಿನ ನಾನು ಎಷ್ಟು ನಮ್ಮದು ರಕ್ತ ಡ್ರಾ ಮಾಡಿರ್ತಾರೆ ಮತ್ತೆ ಶೇಖರಣೆ ಆಗುತ್ತೆ. ಹಾಗಾಗಿ ವರ್ಷಕ್ಕೆ 4 ಬಾರಿ ರಕ್ತದಾನವನ್ನು ಮಾಡೋದು ಭಾಳ ಅತ್ಯಂತ ಶ್ರೇಷ್ಠ ಅಂತ ನಾನು ಭಾವಿಸಿದ. ಭಾಳಷ್ಟು ಜನ, ಎಷ್ಟೋ ಜನ ನಾನು ಶಿವಮೊಗ್ಗ ನಮ್ಮ ಕಾಲೇಜಲ್ಲಿ ರಕ್ತದಾನ ಮಾಡಿದ್ದು ಒಂದು 100 ಬಾರಿ ರಕ್ತದಾನ 100ಕ್ಕೆ ಹೆಚ್ಚು ಬಾರಿ ರಕ್ತದಾನ ಮಾಡಿದೆ ಅಂತೇಳಿ ಅವ್ರಿರ್ತಕ್ಕಂಥ ದಾಖಲೆಯನ್ನು ತೋರಿಸಿ ಅತ್ಯಂತ ಸಂತೋಷ ಆಯಿತು. ಶುಭವಾಗಿ ಧನ್ಯವಾದ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮ್ಮ ಮಾಜಿ ಸಚಿವ ರೇಣುಕಾಚಾರ್ಯ ಅವರಿಗೆ ಜನ ಮಿಡಿತ, ಆಮೇಲೆ ಹಳ್ಳಿಗಳಿಗೆ ಸಂಘಟನೆ ಆಗಿರ್ಬೋದು,
ಮತ್ತು ಪಕ್ಷದ ವತಿಯಿಂದ ಏನು ಡೆಲ್ಲಿಲಿ ಯಾವುದೇ ಪಕ್ಷದ ಘೋಷಣೆ ಆಗುತ್ತೆ ಆ ಘೋಷಣೆ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ಇದು ಮುಖಸ್ತುತಿ ಅಲ್ಲ, ಇದು ಪ್ರಾಕ್ಟಿಕಲಿ ಯಾರಾದರೂ ಒಬ್ಬರು ರಾಜಕಾರಣಿ 24/7 ನನಗೆ ಗೊತ್ತಿದ್ದ ಮಟ್ಟಿಗೆ ದಿನದ 24 ಗಂಟೆ ಇರುತ್ತೆ. ಮಲಗಿದ್ದಾಗೂ ರಾಜಕೀಯದ ಚಿಂತನೆಗಳು ಮತ್ತು ನಾಡಿನ ಜನರ ನಾಡಿನ ಮಿಡಿತ ಮತ್ತು ಇಲ್ಲಿ ತಾಲೂಕಿನ ಏನೇನು ಸಮಸ್ಯೆ ಇದೆ, ಯಾರೋ ಆಕ್ಸಿಡೆಂಟ್ ಆಗುತ್ತೆ, ಯಾರಿಗೋ ಹಾವು ಕಡಿಯುತ್ತೆ, ಏನೇ ಅಂದ್ರೆ ತಕ್ಷಣ ಅವರಿಗೆ ಆ ಪ್ಲೇಸಿಗೆ ಹೋಗಿ ಸಂತಾಪ ಸೂಚಿಸೋದಿರ್ಬೋದು, ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸೋದಿರ್ಬೋದು. ಈ ರೀತಿ ರಾಜಕಾರಣದಲ್ಲಿ ನಮ್ಮ ಶ್ರೀನಿವಾಸರು ಹೇಳಿದರು ವರ್ಣರಂಜಿತ ರಾಜಕಾರಣಿ ಅಂತೇಳಿ ಬಂಗಾರಪ್ಪನವರಿದ್ದರು. ಇವರು 24/7 ರಾಜಕಾರಣದ ಜೊತೆಗೆ ಎಲ್ಲ ರೀತಿಯಿಂದ ರಾಜಕಾರಣ ಮಾಡೋ ಏಕೈಕ ವ್ಯಕ್ತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಅವರು ಕೂಡ ಈಗ ಹಳ್ಳಿಗಳಲ್ಲಿ ಬೆಳಗ್ಗೆ ಬೇರೆ ಕಾರಣದಿಂದ ಹಳ್ಳಿಗಳಲ್ಲಿ ಇದ್ರೂ ಕೂಡ ನಮ್ಮ ಪತ್ರಕರ್ತರ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತೇಳಿ ಸ್ಪಂದಿಸಿ ಆಗಮಿಸಿದ ರೇಣುಕಾಚಾರ್ಯ ಅವರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸಂಘದ ವತಿಯಿಂದ ಒಂದು ಕಿರು ಸನ್ಮಾನ ಕಾರ್ಯಕ್ರಮ. ಕಾಣಿಕೆ ರಚನೆ